Excel Techno School, ಗುರುವಾಯನಕೆರೆ, ವೇಣೂರು. Admission open now. ನಟಿಗೆ ಕಿರುಕುಳ ಕೊಡ್ತಾ ಇದ್ದ ಅರವಿಂದ್ಗೆ ಮತ್ತೊಬ್ಬ ನಟಿ ಸಾಥ್ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಸಾಥ್ ಕೊಟ್ಟಿದ್ದಾರೆ ಮತ್ತೊಂದು ನಟಿ. ಮಾಡೆಲ್ ಮತ್ತು ನಟಿಯಾಗಿರುವಂತಹ ಆರತಿ ಪಟುಬಿದ್ರೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಆಕೆಯೂ ಕೂಡ ಬ್ಲಾಕ್ ಮೇಲ್ ಮಾಡಿರುವಂತಹ ಗಂಭೀರ ಆರೋಪ ಇದೀಗ ಕೇಳಿಬಂದಿದೆ. ಈ ಅರವಿಂದ್ ಜೊತೆಯಲ್ಲಿ ಈ ನಟಿಯೂ ಕೂಡ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ನಟಿಗೆ ಕಿರುಕುಳ ಕೊಟ್ಟಿದ್ದ ಅರವಿಂದ್ಗೆ ಮತ್ತೊಂದು ನಟಿಯೇ ಸಾಥ್ ಕೊಟ್ಟಿದ್ದಾಳಂತೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಆಕೆ ಸಾಥ್ ಕೊಟ್ಟಿದ್ದಾಳೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಮಾಡೆಲ್ ಜೊತೆಗೆ ಈಕೆ ನಟಿ ಕೂಡ ಹೌದು. ಆರತಿ ಪಟುಬಿದ್ರೆ ಬ್ಲಾಕ್ ಮೇಲ್ ಮಾಡಿರ್ತಾರೆ ಈಕೆ ಕೂಡ. ಆಕೆಯು ಬ್ಲಾಕ್ ಮೇಲ್ ನಲ್ಲಿ ಭಾಗಿಯಾಗಿದ್ದಾರೆ. ಒಂದು ಗಂಭೀರ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು. ಏನು ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಬಂಧಿಸಿದ್ದಾರೆ. ಆತನಿಗೆ ಈ ನಟಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ ಈಕೆ ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಈ ಅರವಿಂದ್ ಕೇಸ್ ಒಂದ್ ಕಡೆ ಆದ್ರೆ ಇನ್ನೊಬ್ಬ ನಟಿಯೇ ಈಗ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರೀತಿ, ನಟಿ ಕೊಟ್ಟಿರುವಂತಹ ದೂರಿನಲ್ಲಿ ಕೇವಲ ಅರವಿಂದ್ ವೆಂಕಟೇಶ್ ರೆಡ್ಡಿ ಮಾತ್ರ ಅಲ್ಲ, ಮತ್ತೋರ್ವ ನಟಿಯ ಹೆಸರನ್ನ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಅಂದ್ರೆ ನಟಿಯನ್ನ ಫಾಲೋ ಮಾಡಿಕೊಂಡು ಫೋಟೋಗಳನ್ನ ಕ್ಲಿಕ್ಕಿಸಿ ಅದನ್ನ ವೆಂಕಟೇಶ್ ಅರವಿಂದ್ ರೆಡ್ಡಿಗೆ ಈ ನಟಿಯೇ ಕಳಿಸಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವರ ಹೆಸರು ಕೂಡ ಅಂದ್ರೆ ಆರತಿ ಪಡುಬಿದ್ರಿ ಅವರು ಫೋಟೋಗಳನ್ನ ತೆಗೆದು ವೆಂಕಟೇಶ್ ಅರವಿಂದ್ ರೆಡ್ಡಿ ಅವರಿಗೆ ಕಳಿಸಿದ್ದಾರೆ. ಅಂದ್ರೆ ಅವರಿಗೆ ಇವರು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಹಾಗಾಗಿ ಆ ನಟಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನು ಕೊಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ನಟಿ ಮಾಡ್ತಾ ಇರುವಂತಹ ಆರೋಪಗಳು ನಿಜಾನ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವರೆಲ್ಲರೂ ಕೂಡ ಕ್ರಿಕೆಟ್ ಟೂರ್ನಿಮೆಂಟ್ ಅಂದ್ರೆ ವಿದೇಶದಲ್ಲಿ ಆಗುವಂತಹ ಕ್ರಿಕೆಟ್ ಟೂರ್ನಿಮೆಂಟ್ ಏನಿದೆ ಅದಕ್ಕೆ ಭಾಗವಹಿಸ್ತಾ ಇದ್ರು. ಅದರಲ್ಲೂ ಕೂಡ ಅರವಿಂದ್ ವೆಂಕಟೇಶ್ ರೆಡ್ಡಿ ಚಲನಚಿತ್ರ ನಟ ಹಾಗೆ ನಟಿಯರಿಗೋಸ್ಕರನೇ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಕೂಡ ಆಯೋಜನೆ ಮಾಡ್ತಾ ಇದ್ರು. ಹಾಗಾಗಿ ಬೆಂಗಳೂರಿನಿಂದ ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಹಲವಾರು ನಟ ನಟಿಯರು ಕೂಡ ಬರ್ತಾ ಇದ್ರು. ಈ ಒಂದು ಪ್ರಕರಣದಲ್ಲೂ ಕೂಡ ಅಷ್ಟೇ 2021ರಲ್ಲಿ ಶ್ರೀಲಂಕಾದಲ್ಲಿ ಒಂದು ಕ್ರಿಕೆಟ್ ಕಪ್ ಮ್ಯಾಚ್ ಇರುತ್ತೆ. ಅದಕ್ಕೆ ನಟಿಯನ್ನ ಗೆಸ್ಟ್ ಆಗಿ ಕರೀತಾರೆ. ಅಲ್ಲಿಂದ ಶುರುವಾದಂತಹ ಪರಿಚಯ ಅದಾದ ಮೇಲೆ 2025ರವರೆಗೂ ಕೂಡ ನಿರಂತರವಾಗಿ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಮಾಡೆಲ್ ಹಾಗೆ ಕಿರುತೆರೆ ನಟಿಯ ವಿರುದ್ಧ ಕೂಡ ಅವರೇನು ಆರೋಪವನ್ನ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ವೆಂಕಟೇಶ್ ರೆಡ್ಡಿಗೆ ಈ ನಟಿ ಸಾಥ್ ಕೊಟ್ಟಿದ್ರ ಅಥವಾ ಇವರ ಕುಮ್ಮಕ್ಕಿನಿಂದಲೇ ಈ ರೀತಿಯಾಗಿ ಆಯ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರೀತಿ, ಥ್ಯಾಂಕ್ ಯು ಅಂಕಿತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಕನ್ನಡ ಚಿತ್ರರಂಗದಲ್ಲಿ ಹಲವು ಸಿನಿಮಾಗಳಲ್ಲಿ ನಟಿಸಿ ಗಮನ ಸೆಳೆದ ನಟಿಯೊಬ್ಬರಿಗೆ ಇದೀಗ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಯನ್ನ ಅರೆಸ್ಟ್ ಮಾಡಲಾಗಿದೆ. ಹೆಚ್ಚಿನ ವಿಚಾರಣೆಯನ್ನ ಪೊಲೀಸರು ನಡೆಸುತ್ತಿದ್ದಾರೆ. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಆರೋಪಿಯನ್ನ ಲಾಕ್ ಮಾಡಲಾಗಿದೆ. ಕಳೆದ ತಿಂಗಳು 17ರಂದು ಅರವಿಂದ್ ವಿರುದ್ಧ ದೂರು ದಾಖಲಾಗಿರುತ್ತೆ. ಇದೀಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಕನ್ನಡದಲ್ಲಿ 9ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿ ಅಭಿನಯಿಸಿದ್ರು. ಈ ನಟಿಗೆ 2021ರಲ್ಲಿ ಪರಿಚಯವಾದಂತಹ ಅರವಿಂದ್ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಇದೆ. ಅದರ ಜೊತೆಗೆ ಕಿರುಕುಳದಲ್ಲಿ ಮತ್ತೊಬ್ಬ ಕಿರುತೆರೆ ನಟಿ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟಿಸಿದ್ದಂತಹ ನಟಿ ಕೂಡ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಉದ್ಯಮಿ ಅರವಿಂದ್ ಜೊತೆ ಸೇರಿ ಈ ನಟಿ ಕಿರುಕುಳವನ್ನ ನೀಡ್ತಾ ಇದ್ರು ಅನ್ನುವಂತಹ ಆರೋಪ ಇದೆ. ಸಂತ್ರಸ್ತ ನಟಿಯ ಫೋಟೋ ತೆಗೆದಿದ್ಲು ಅನ್ನುವಂತಹ ಆರೋಪ. ಮಾಡೆಲ್ ಜೊತೆಗೆ ಕಿರುತೆರೆ ನಟಿಯಾಗಿದ್ದಾರೆ. ಸದ್ಯ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇರುವಂತಹ ಈ ಒಂದು ನಟಿಯ ವಿರುದ್ಧಲೇ ಇದೀಗ ಆರೋಪ ಕೇಳಿ ಬಂದಿರುವಂಥದ್ದು. ಕೆಲ ಹುಡುಗರನ್ನ ಮನೆಗೆ ಬಿಟ್ಟು ವೇಶ್ಯಾವಾಟಿಕೆ ಅಂತ ಹೇಳಿ ಮಾನಹಾನಿ ಕೂಡ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೂಡ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.